ಅಯ್ಯೋ, ಬೆಳಗ್ಗೆಯಿಂದ ನನ್ನ ಸೊಸೆಗೆ ಏನು ಬೈದಿಲ್ಲಲ್ಲಪ್ಪ. ಏನಂತ ಬೈಲಿ. ಮನೆ ಒರ್ಸಿಲ್ವಲ್ಲ ಅಂತ ಬೈತೀನಿ. ಸೊಸೆ ಅನ್ಸ್ಕೊಂಡವಳೆ. ಏನತ್ತೆ? ಏನಿಲ್ಲಮ್ಮ. ಅಯ್ಯೋ, ಎಸ್ಕೇಪ್ ಆಗ್ಬಿಟ್ಲಲ್ಲಪ್ಪ. ಲೂಸು. ಯಾಕತ್ತೆ ಲೂಸ್ ಅಂತಿದ್ದೀರಾ? ಅಯ್ಯೋ, ಕೇಳಿಸ್ಕೊಂಡ್ಬಿಟ್ಲ. ನಿನ್ನ ಹೆಸರು ಲೂಸಾ? ಅಲ್ಲ. ಮತ್ತೆ ಯಾಕೆ ಲೂಸ್ ಅಂದ್ರೆ ತಿರುಗಿ ನೋಡ್ತೀಯಾ? ನಾನು ಯಾರಿಗೋ ಅಂದೆ. ಹಬ್ಬ, ಅಂತೂ ನನ್ನ ಸೊಸೆಗೆ ಬೈದ್ಬಿಟ್ಟೆ. ಇವಾಗ ಆರಾಮಾಗಿ ಕುತ್ಕೊಂಡು ರೀಲ್ಸ್ ನೋಡ್ತೀನಿ. ತಿಕ್ಲು. ಯಾಕೆ ತಿಕ್ಲು ಅಂತೀಯಾ? ನಿಮ್ಮ ಹೆಸರು ತಿಕ್ಲುನಾ? ಅಲ್ಲಪ್ಪ. ಮತ್ತೆ ತಿಕ್ಲು ಅಂದ್ರೆ ಯಾಕೆ ತಿರುಗಿ ನೋಡ್ತೀರಾ? ನಾನು ಯಾರಿಗೋ ಅಂದಿದ್ದು. ನನ್ ಬಾಣ ನನ್ಗೆ ಬಿಡ್ತೀಯಾ? ಇದ್ರಿ ನೋಡ್ಕೋತೀನಿ. ಸಂಜು ಲೇ, ಗಂಡನ್ ಯಾರಾದ್ರೂ ಹೆಸರಿಟ್ಟು ಕರಿತಾನೇನೆ? ಆಫೀಸ್ಗೆ ಟೈಮ್ ಆಗಿದೆ, ಹೋಗಲ್ವಾ? ಸರಿ ಬಿಡಮ್ಮ, ನೀ ಗಂಡನ ಹೆಸರಿಟ್ಟೇ ಕರಿ. ಏನ್ ಹೆಣ್ಮಕ್ಳು ಏನೋ. ಹಲೋ, ಹೇಳೆ. ನಾನಂತೂ ಸೂಪರ್ ಆಗಿದ್ದೀನಿ. ನಮ್ಮ ಅತ್ತೆನೇ ಹಳೆ ಮುದ್ಕಿಲ್ಲ ಅಂದಿದ್ರೆ ಇನ್ನು ಸೂಪರ್ ಆಗಿರ್ತಾ ಇದ್ದೆ. ಯಾಕೆ ಕೇಳ್ತೀಯ? ಆ ಕಾಗೆ ಮುದ್ಕಿ ಯಾವಾಗ ನೋಡಿದ್ರು ಕೆಲಸ ಮಾಡು ಅಂತಿರ್ತಾಳೆ. ಏನೇ ಸೊಸೆ ಮುದ್ದು, ಯಾರ ಹತ್ರನೋ ಬಾರಿ ಕೊಯ್ತಾ ಇದ್ಯಾ? ಏನಿಲ್ಲ ಅತ್ತೆ, ಅದು ನನ್ನ ಫ್ರೆಂಡು ನಿಮ್ ಬಗ್ಗೆನೇ ಮಾತಾಡ್ತಾ ಇದ್ದೆ. ನಮ್ಮ ಅತ್ತೆ ಪ್ರಂಜಿ ಅಂತ. ಸುಪ್ನಾಂತಿ, ನೀನ್ ಫೋನಲ್ಲಿ ಪುಂಗಿದ್ದೇನೆಲ್ಲ ಕೇಳಿಸ್ಕೊಂಡೆ ಕಣೆ. ಏನ್ ಕೇಳಿಸ್ಕೊಂಡ್ಲು? ಏನೋ ಇಕ್ಕೋಗೆ ಮುಟ್ಕಿ. ನನ್ನೇ ಕಾಗೆ ಮುದ್ಕಿ ಅಂತ್ಯಾ? ಅವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕುಕ್ಕಬಾರ್ದ, ಹೊಟ್ಟೆಯ ನೋವು ಬಂದು ಹಳ್ಳಿಯ ಹಿಡಿಯಬಾರ್ದ, ನಾಗಾರ ಜ್ವರ ಬಂದು ನರಳಾಡಿ ಸಾಯಬಾರ್ದ, ಗಂಡ ಸಾಯ ಪಡಿತ ಬರಲಿಲ್ಲ ಕಂಗ್ಯವ್ವ ನಗನಾಡಿದ್ದ ನಾನು. ಏನಾಯ್ತಮ್ಮ? ಅಯ್ಯೋ, ನನ್ನ ಕಾಗೆ ಮುತ್ತಿಗೆ ಅಂತೇಳ ಕಣಪ್ಪ. ನಿಮ್ಮಿಬ್ಬರಿಗೂ ಆಗಿಲ್ಲ ಅಂತ ಹೇಳಿ ನನ್ನ ಮನೆ ಬಿಟ್ಟು ಎಲ್ಲಾದ್ರೂ ಹೊರಟೋಗ್ತೀನಿ. ಯಾಕೆ ಕಾಗೆ ಮುತ್ತಿಗೆ ಅಂತ ಜಾಸ್ತಿ ಕಣ ನಿಂತು ಬೇಕಾ? ನಾನ್ ಮಾಡಿದ್ ಮಾತ್ರ ಕಾಡುತ್ತೆ, ನಿಮ್ಮಮ್ಮ ಮಾಡಿದ್ ಕಾಣಿಸಲ್ವಾ? ಅಮ್ಮ, ನೀನ್ ಪಾರ್ಶಾಲಿಟಿ ಮಾಡ್ತಾ ಇದೀಯಮ್ಮ. ನಿಮ್ ಮಗಳು ಮಾಡಿದ್ರೆ ಸರಿ, ನಿಮ್ ಸೊಸೆ ಮಾಡಿದ್ರೆ ತಪ್ಪ ಅಂತಲ್ವಮ್ಮ. ಸೊಸೆನ ಮಗಳ ಅಂತ ತಿಳ್ಕೊಂಡ್ರೆ ಗಂಡನ ಕರ್ಕೊಂಡು ಬೇರೆ ಮನೆ ಮಾಡಲ್ಲ. ನಿನ್ಗೂ ಅಷ್ಟೇ ಕಣೆ. ಅತ್ತೆ ನಮ್ಮ ಅಂತ ತಿಳ್ಕೊಂಡ್ರೆ ಯಾರು ವೃದ್ಧಾಶ್ರಮದಲ್ಲೂ ವಯಸ್ಸಾದವ್ರು ಅನಾಥರಾಗಿ ಸಾಯಲ್ಲ. ನೀವಿಬ್ರು ಅನ್ಯವಾಗಿದ್ರೆ ಆಫೀಸ್ ಮುಗಿಸ್ಕೊಂಡು ನೇರ ಮನೆಗೆ ಬರಬೇಕು ಅನ್ಸುತ್ತೆ. ಅದನ್ನೆಲ್ಲ ಬಿಟ್ಟು ಈ ತರ ಕಿತ್ತಾಡಿದ್ರೆ ಫ್ರೆಂಡ್ಸ್ ಮನೆಗೆ ಹೋಗ್ಬೇಕನ್ಸುತ್ತೆ. ಅವಾಗ ಅವರು ಕುಡಿಯಕ್ ಕರೀತಾರೆ, ಜುಜಾಡಕ್ ಕರೀತಾರೆ. ಅದನ್ನೆಲ್ಲ ಕಲ್ತ್ಕೊಂಡ್ ಬರ್ಲಾ? ಆಯ್ತು ರೀ, ನಾನ್ ಬದ್ಲಾಗ್ತೀನಿ. ನಾನ್ ಮಾತ್ರ ಬದ್ಲಾಗಲ್ಲ, ನಾನಿರೋದೇ ಹೀಗೆ. ಸುಮ್ನೆ ಜೋಕ್ ಮಾಡಿದೆ. ಇನ್ ಮುಂದೆ ನನ್ನ ಮಗಳ ತರನೇ ನೋಡ್ಕೋತೀನಿ ಅಲ್ವಾ ಬುಜ್ಜಿ?